ಡ್ರಾಪ್ಔಟ್ ಹಗರಣ ಕಂಪ್ಲೀಟ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಈ ಹಗರಣದಲ್ಲಿ ಪಾಲ್ಗೊಂಡಂಥ ಏಜೆಂಟ್ಗಳೇನು ಸಾಮಾನ್ಯರ? ಮಾತೆತ್ತಿದ್ರೆ ಲಕ್ಷ ಕೋಟಿ ಅಂತಾರೆ. ಇವರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ದೊಡ್ಡವರ ಲಿಂಕ್ ಇದೆ. ಅಷ್ಟೇ ಅಲ್ಲ, ಇವರಿಗೆ ಭೂಗತ ಲೋಕದ ನಂಟೂ ಇದೆ. ಇವರನ್ನು ಬೆನ್ನತ್ತಿ ಇವರ ರಹಸ್ಯ ಕಾರ್ಯಾಚರಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ನಮ್ಮ ಚಾನೆಲ್ ಆ ಕೆಲಸ ಮಾಡಿತು. ಜೊತೆಗೆ ಇವರಿಂದ ಅತ್ಯಂತ ಮುಖ್ಯ ವಿಷಯಗಳನ್ನು ಬಾಯಿಂದ ಹೊರಗಿಳಿಯಿತು. ಇಬ್ರು ಸಾಬ್ರು, ನೌಶಾದ್, ರಫತ್ ಮಲ್ಲಿಕ್, ಇಬ್ರಾಹಿಂ ಇವರೆಲ್ಲ ದೊಡ್ಡ ಕಳ್ಳರು ಸರ್. ಅಹಮದ್ ಯಾರು? ಅಹಮದ್ ಅಲ್ಲ, ರಫತ್ ಮಲ್ಲಿಕ್. ರಫತ್ ಮಲ್ಲಿಕ್ ಒಬ್ನು, ಇಬ್ರಾಹಿಂ ಒಬ್ನು, ಇಬ್ರಾಹಿಂ ಒಬ್ಬನು, ಆಮೇಲೆ ಇವನು ನೌಶಾದ್ ಒಬ್ಬನ ಬಸವರಾಜ್ ಅಂತಿದ್ದಾನೆ. ಗೊತ್ತು, ಅವನಿಗೆ ಫುಲ್ ಬರ್ಬಾದಂತ ಈಗ ಸರ್. ಏನ್ ಸರ್ ಅವರು ಮಾಡಬಾರ್ದವೆಲ್ಲ ಮಾಡಿದ್ರೆ ಬರ್ಬಾದಾಗ್ತದೆ. ಬಸವರಾಜ್ ಮೇಲೆ ಒಂದು 150 ಕೇಸ್ ಇದಾವೆ. ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು ಅವನು? ಮಲ್ಲಿಕ್, ಇಬ್ರಾಹಿಮು, ಮಲ್ಲೇಶಿ, ಸಂಪತ್ತು 3 ಜನ ಒಟ್ಟಿಗೆ ಇದ್ರು. ಇವರು ಮೊದಲು ಆದಿಚುಂಚನಗಿರಿ ಎಲ್ಲ ಮಾಡ್ತಾಯಿದ್ರು. ಆದಿಚುಂಚನಗಿರಿನಲ್ಲಿ ಗುಬ್ಬೆದ್ದೋದ್ರು. ನಿಮ್ಮ ಕಾಲೇಜಿಗೆ ಬಂದು ನಿಮ್ಮ ಕಾಲೇಜಲ್ಲಿ ಮಾಡ್ತಾಯಿದ್ರು. 6 ಮಂಜಿನ ಪೀರ್ನೆಲ್ಲ ಮಾಡಿದವರು ಇವ್ರಲ್ಲಿನೂ ಗೋಲ್ಮಾಲ್ ಮಾಡಿದಾರೆ, ಎಲ್ಲ ಕಟಿಂಗ್ ಮಾಡ್ತಾರೆ. ಮನೇಲಿ ಇದ್ದವನಿಗೆ 15 ಲಕ್ಷ ರೂಪಾಯಿ ಪೊಲೀಸರಿಗೆ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ. ಇವ್ರಿಗೆ ಹೆಂಗಾನ ಬುದ್ಧಿ ಕಲಿಸ್ಬೇಕಲ್ಲ ರೆಡಿ? ಹೆಂಗ್ ಬುದ್ಧಿ ಕಲಿಸ್ಬೇಕು? ಇಬ್ರಾಹಿಂಗೆ, ರಫತ್ ಮಲ್ಲಿಕ್ಗೆ ಇಬ್ರಾಹಿಂ ಬುದ್ಧಿ ಕಲಿಸ್ಬೇಕು. ಅವ್ರ ಫೋಟೋಗಳೆಲ್ಲ ರಾಜಭವನವಾಗಿ ಹಾರ್ತಾ ಇದ್ವು ಪೊಲೀಸ್ ಸ್ಟೇಷನ್. ಆದರೂ ಆರಾಮಾಗಿ ವರ್ಷ ನೀವು ವಿವೇಕನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಹೋಗ್ರಿ. ಮಿನಿಮಮ್ ಅಂದ್ರೆ ಒಬ್ಬೊಬ್ಬರ ಮೇಲೆ 40-50 ಕಂಪ್ಲೇಂಟ್ ಇದಾವೆ. ಯಾವ ಇದೆ ಕಂಪ್ಲೇಂಟ್? ಎಲ್ಲ ಫೋರ್ಜರಿ, ಚೀಟಿಂಗ್ ಕೇಸ್ಗಳೇ ಇದೆ. ಮೆಡಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಅಲ್ಲ ಇಂಜಿನಿಯರಿಂಗ್ ಹೋಗಲ್ಲ ಅವರು. ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ತಾರೆ. ಇಂಜಿನಿಯರಿಂಗ್ ಮಾಡ್ತಾರಾ? ಆರ್ವಿ ಕಾಲೇಜ್ನಲ್ಲಿ ಮಾಡ್ತಾರೆ, BMS ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ, ರಾಮಾಯಕ ಇಂಜಿನಿಯರಿಂಗ್ ಮಾಡ್ತಾರೆ. ನನ್ನ ಜಾಗದಲ್ಲಿ ನಿಮ್ಮನ್ನು ಕುಂದ್ರಿಸಿ ಎಕ್ಸಾಮ್ ಬರ್ಸಿ ನಾನು ಪರೀಕ್ಷೆಗೆ ಕಾಲ್ ಪ್ರೆಪ್ನಲ್ಲಿ 50 ಲಕ್ಷ ರೂಪಾಯಿ ರೊಕ್ಕ. ನಾನು ಚೇರ್ಮನ್ ಪ್ರೈವೇಟ್ ಸೆಕ್ರೆಟರಿ ಅಂತ ರೊಕ್ಕ ವಸೂಲಿ ಮಾಡಿದ್ದಾನೆ ಅಬ್ರಾರ್ ಅಂತೇಳಿ. ನೌಶಾದ್ ಕರ್ಕೊಂಡು ಒಂದು ಕ್ಯಾಂಡಿಡೇಟ್ ಇಲ್ಲಿ ಇಲ್ಲ ನಿಮ್ಮ ಕಾಲ್ ಪ್ರೆಪ್ನಲ್ಲಿ. ಅವನವನ DV ಪ್ರಸಾದ್ ಶಿಷ್ಯ ಅಂತ. ಅವನು ಯಾರು? ಅಬ್ರಾರ್ ಅಂತೇಳಿ. DV ಪ್ರಸಾದ್ ಶಿಷ್ಯನಾ? DV ಪ್ರಸಾದ್ ಪರಿಚಯನ ಅವನು? ಅಯ್ಯೋ, ಅವನವನು ಗಂಟಸೆ ಕಳಸ್ಯ. ನನಗೂ ಗಲಾಟೆ ಆಯ್ತು. ಯಾವ ವಿಷಯಕ್ಕೆ? ಯಾವುದೋ ಒಂದು ವಿಷಯಕ್ಕೆ ಹೊಡೆದಾಡಿದ್ದು. ರಾತ್ರಿ ಹೊತ್ತು ಕುಡ್ದಾಗ ಪೊಲೀಸರು ದೊಡ್ಡ ಕಾಳರು. ನಾನು ನೋಡ್ಲಿಲ್ವಾ ಮೊನ್ನೆ? ದುಡ್ಡು ಕೊಟ್ಟರೆ ನನಗೆ ಪೂಜೆ ಮಾಡ್ತಾರೆ ಒಳಗಡೆ. ಎಲ್ಲಿ ಸರ್? ಪೊಲೀಸ್ ಸ್ಟೇಷನ್ನಲ್ಲಿ ಸರ್. ಅವ್ರಷ್ಟೇ ಸರ್, ಅವ್ರಷ್ಟೇ. ನಾನು ನೋಡಿದ್ದೀನಲ್ಲ, ಅವರು ಡಿಪಾರ್ಟ್ಮೆಂಟೇ ಅಷ್ಟೇ. ಅರೆ, ಮನೆಗಿದ್ದವ್ನು ಕರ್ಕೊಂಡೋಗಿ ಪೊಲೀಸ್ ಕೇಸ್ ಹಾಕಿದ್ದಾರೆ. ನಾನು ಅನುಭವಿಸಿಲ್ಲ. ಏನು ಇಲ್ದಾರ ಪಾಪ ಕರ್ಕೊಂಡೋಗಿ ನಾನು ಅದಕ್ಕೆ ಸೋನ ಮಕ್ಕಳು ನೋಡಿದ್ರೆ ಅಷ್ಟೇ ಆಗ್ತದೆ. 20 ಲಕ್ಷ ಕಳ್ಕೊಂಡಿರೋದು ನಾನು ಉತ್ತರ. ಈ ನನ್ನ ಮಕ್ಕಳು ನಾರ್ತ್ ಇಂಡಿಯಾದಲ್ಲಿ ಮಾಡಿದ್ರು ಪಾಪ. ಇವರು 1 ರೂಪಾಯಿ ಯಾರನ್ನು ಚೀಟ್ ಮಾಡೋರೆ. ರಾಜಗೋಪಾಲ್ ಕೇಳ ನಾನು ರೊಕ್ಕಕ್ಕೆ ಇಲ್ಲ ಮಾಡಿದ್ಮೇಲೆ ಕೊಡಪ್ಪ. ನಮ್ಮೂರಿಂದನೇ ಅರಣ್ಯ ಸತ್ಯಾಗ್ರಹ ಸ್ಟಾರ್ಟ್ ಆಗಿದ್ದು. ನಮ್ಮಪ್ಪನೇ ಮೊದಲು ಜೈಲಿಗೆ ಹೋಗಿದ್ದು. ನಮ್ಮಪ್ಪ ಫ್ರೀಡಮ್ ಫೈಟರು. ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇಟ್ಟಿದ್ರು 7 ತಿಂಗಳು. ಆವಾಗ ನಮ್ಮ ಅಕ್ಕ ಹುಟ್ಟಿದ್ಲು, ಭಾರತ ಅಂತ ಹೆಸರಿಟ್ವಿ. 2ನೇ ಸರಿ ಸ್ವಾತಂತ್ರ್ಯ ಬಂದಾಗ ಇನ್ನೊಬ್ಬ ಅಕ್ಕ ಹುಟ್ಟಿದ್ಲು, ವಿಜಯ್ ಅಂತ ಹೆಸರಿಟ್ವಿ. ನನ್ನ ಹೆಸರು ಜಯಪ್ರಕಾಶ್ ನಾರಾಯಣ ರೆಡ್ಡಿ. ನನ್ನ ಮಕ್ಕಳು ಇಷ್ಟುದ ಬರೀಬೇಕು ಅಟೆಂಡೆನ್ಸ್ನಲ್ಲಿ ಅಂತೇಳಿ ನಮ್ಮ ಅಪ್ಪನಿಗೆ ಹೇಳಿದಂತೆ. ಇಷ್ಟುದ ಅಟೆಂಡೆನ್ಸ್ ಹಿಡಿಸಿದ್ರು ಊರಾಗೆ. ಅವಾಗ ಹೋಗಿ ಯಾವ ಅಕ್ಷರಗಳಿದ್ದಾವೆ ಅಂದರೆ ರಾ ಅಂತಿತ್ತು, ರಾಜಗೋಪಾಲ್ ರೆಡ್ಡಿ ಅಂತ ಇಟ್ಟರು. ನಿಮ್ಮ ಜಯಪ್ರಕಾಶ್ ರೆಡ್ಡಿ? ಜಯಪ್ರಕಾಶ್ ನಾರಾಯಣ ರೆಡ್ಡಿ ಅಂತ ನನ್ನ ಹೆಸರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಜಯಪ್ರಕಾಶ್ ನಾರಾಯಣ ರೆಡ್ಡಿ. ನನ್ನ ಕೊನೆ ತಮ್ಮನ ಹೆಸರು ವಲ್ಲಭಭಾಯಿ. ನಿಮ್ಮ ತಂದೆ ಹೆಸರು? ಸಾನಿಕಂ ಗೋವಿಂದ ರೆಡ್ಡಿ. ಅಮ್ಮ ತೀರೋಗಿದ್ದಾರೆ. ಅಮ್ಮನಿಲ್ಲ, ಅಪ್ಪ ಇಲ್ಲ. ಅಮ್ಮರ ಹೆಸರೇನ? ರಂಗಮ್ಮ. ಅವ್ರೊಬ್ಬರ ಹೆಸರು ಸ್ವಾತಂತ್ರ್ಯಕ್ಕೆ ಹತ್ರ ಇಲ್ಲ. ಇನ್ನೆಲ್ಲರದ್ದು ರಂಗೋಲಿ, ರಂಗಮ್ಮ. ಸಂಜೀವಯ್ಯ ಆಂಧ್ರ ಕೇಸರಿ ಗೊತ್ತಿಲ್ಲ? ನಮ್ಮ ಅಣ್ಣನ ಹೆಸರು ಸಂಜೀವಯ್ಯ. ಹೌದಾ? ಕೇಸರಿ ಆಂಧ್ರ ಕೇಸರಿ ಸಂಜೀವಯ್ಯ ಅಂತೇಳಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡ್ತಾರೆ. ಕೇಳೇ ಇರಲ್ಲ ಹೆಸರು, ನಮ್ಗೆ ಗೊತ್ತಿಲ್ಲ. ಹಾಗೆ ನಮ್ಮ ಫ್ಯಾಮಿಲಿ ಪೂರ ಅದೇ ಬಿಹಾರಿಗಳೆಲ್ಲ ಅದನ್ನೇ ಮಾಡೋದು. ಈಗ ನನ್ನ ನಡೆಸಿದ್ದು ಅವರೇ ಬಿಹಾರಿಗಳೇ, ಬೇರೆಲ್ಲ. ನಾನೆಲ್ಲ ಊಟ ಹಾಕಿದ್ನಲ್ಲ ಈ ಊರಿಗೆ ಬಂದಾಗ ಫಸ್ಟ್ಗೆ. ಹಿಂಗೆ ಹೇಳ್ದೆ ಅಲಕುಮಾರ್ಗೆ 2004ರಲ್ಲಿ 5ರಲ್ಲಿ ಈ 4 ಜನ ಏನು ಮಾಡಿದಾರಲ್ಲ ಇವರೆಲ್ಲ ತಿನ್ನ ಕೂಳಿರಲಿಲ್ಲ ಬಿಹಾರದಿಂದ ಬಂದಾಗ. ನಾನು ಇವ್ರು ಊಟ ಹಾಕಿ ಸಾಕಿ ಸಲುವಿದ್ದಕ್ಕೆ ನನಗೆ ಈಗ ಬಕ್ಷೀಸ್ ಕೊಟ್ಟಿದ್ದಾರೆ. ಯಾರ 4? ಅದೇ ಬಟ್ಟೆ ಸೆಂಟ್ರಲ್ಲಿ ಆಫೀಸ್ ಇಟ್ಕೊಂಡಿದ್ದಾರೆ. ಸಂಜೀವ್ ಸಿಂಗು, ರಾಜೇಶ್, ನೀರಜ್ ಸಿಂಗ್. ಬಿಹಾರದವರಲ್ಲ ಅವರು. ಅವರು ಬಿಹಾರಿ ಅಲ್ವಾ? ಯಾರು? ಅಲೋಕ್ ಕುಮಾರ್ ಇರ್ಬೋದು. ನನಗಾದ್ರೂ ಮಾಡಿಸಿದ್ದೇನು ಮತ್ತೆ ಅಲ್ಲಿಂದ ಬಂದದಕ್ಕೆ ಇಷ್ಟು ಫೋರ್ಸ್ ಆಗಿದ್ದು. ಬಿಹಾರದವ್ರೇನು ಅಲೋಕ್ ಕುಮಾರ್? ಬಿಹಾರದಲ್ಲಿ ಏಜೆಂಟ್ಗಳು ಮ್ಯಾಕ್ಸಿಮಮ್ ಬಿಹಾರದವರೇ. ಅವರೇ ಮಾಡೋದು ಈ ಫ್ರಾಡ್ ಕೆಲಸಗಳೆಲ್ಲ ಜಾಸ್ತಿ. ನಮ್ಮ ಜಾಗದಲ್ಲಿ ನಿಮ್ಮನ್ನು ಕುಂದಿರಿಸಿ ಬರ್ಸೋದು, ಕಟಿಂಗ್ ಮಾಡೋದು. 15 ಲಕ್ಷ ರೂಪಾಯಿ ಪೊಲೀಸ್ನವ್ರಿಗೆ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಮೀಡಿಯಾದವ್ರಿಗೆ ಕೊಟ್ಟಿದ್ದಾರೆ. ಅಯ್ಯೋ, ಮೀಡಿಯಾದಲ್ಲಿ INN CBN ಅಮೇರಿಕಾದಲ್ಲಿ ಬಂದಿದೆ ರೀ ನನ್ನ ಫೋಟೋಗಳೆಲ್ಲ. ಹೌದಾ? ಇವರಿಂತ ಮನೆ ಕಟ್ಟಿದ್ದಾರೆ ಅಂತ. ಬಿಹಾರದಲ್ಲಿ ನನಗೆ ಬಿಹಾರದಲ್ಲಿ ಅಂದ ತಕ್ಷಣ ಅದಕ್ಕೆ ಕೋಪ ಬಂದ್ಬಿಡ್ಲಿ.
ಯಾವ ಎಕ್ಸ್ಪ್ಲೇನ್ ಮಾಡಕ್ಕೆ ಕೊಟ್ಬಿಟ್ಟು ಆಯ್ತಾಯ್ತು ನೀವು ತುಂಬ ಮಾತಾಡ್ತೀರಿ ನೀವು ಹೋಗಿ ಆ ಕಡೆ ಹೋಗಿ ಅಂತಂದ್ರೆ ಯಾರು 5 ಜನ DCPಗಳು ACPಗಳು ಅವನು ನನ್ನ ಇಂಟ್ರಾಕ್ಷನ್ ಮಾಡಿದ್ರು. ಯಾರು ಹಂಗಂದಿದ್ದು? ಅಲೋಕ್ ಕುಮಾರ್. ಓ ಬೇರೆದವ್ರ ಹೆಸರು. ಓಕೆ. ಇವಾಗ ಹಂಗಾರೆ ಅವ್ನ ಸಪೋರ್ಟಿಂದಲ್ಲ ಈ 5 ಜನನ ಬಿಡಿಸ್ಲಿಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವಾಗ ಕಿಶೋರ್ ಚಂದ್ರ ಯಾರೋ ಇದರಲ್ಲಿ ಈಶ್ವರ್ ಚಂದ್ರ ಯಾರೋ ಇದರಲ್ಲಿ ನಾರಾಯಣಗೌಡ್ರ ಪೀರಿಯಡ್ ಕಿಶೋರ್ ಚಂದ್ರ ನಾರಾಯಣಗೌಡ್ರನ್ನ ಹಿಡ್ಕೊಂಡು ನಾನು ಏನೋ ಮಾಡಿ ಅವ್ರನ್ನ 4 ಜನ ಬಿಡಿಸ್ಲಿಕ್ಕೆ ಹೋದೆ. ಬಿಡಲಿಲ್ಲ. ಕಾರಣ ದಿವಾಕರನವರು DCP ಇದ್ದರು. ಅವರಿಗೆ ಇನ್ನೊಬ್ಬನು ದುಡ್ಡು ಕೊಟ್ಟಿದ್ದ. ಆ ಕೊಟ್ಟಿದ್ದ ತಪ್ಪಿಗೋಸ್ಕರ ಅವ್ನು ಬಿಡ್ದಂಗೆ ಅವ್ನು 4 ಜನ ಕೇಸ್ ಹಾಕಿದ್ರು. ಈ ನನ್ನ ಮಗ ರೆಡ್ಡಿ ಸ್ಟ್ರಾಂಗ್ ಮ್ಯಾನ್ ಈ ಊರಿನಲ್ಲಿ ಈ ಫೀಲ್ಡ್ನಲ್ಲಿ. ಸೊ ರೆಡ್ಡಿನ ಸೇರಿಸಿ ಹಾಕ್ಬಿಟ್ರು ಸರ್ ಅಂತೇಳಿ ನನ್ನ ಹೆಸರು ಸೇರಿಸಿ ಕೇಸ್ ಹಾಕಿಸ್ತಾ 5 ದಿನ ನಾನು ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಕಮಿಷನರ್ ಆಫೀಸ್ನಲ್ಲಿ ಬಿಡಿಸ್ಲಿಕ್ಕೆ. 6ನೇ ದಿನ ಪೇಪರ್ನಲ್ಲಿ ನನ್ನ ಹೆಸರು ಸೇರಿಸಿ ಕೇಸ್ ಹಾಕ್ಸಿದ್ದಾರೆ. ನಾನು ಅವಾಗ ತಕ್ಷಣ ಚಂದ್ರಮೌಳಿಗೆ ಹೋಗಿ ಶಿವಶಂಕರಪ್ಪನವ್ರಿಗೆ ಹೇಳಿದ ತಕ್ಷಣ 3 ದಿನ ಹಬ್ಬಿಕೊಂಡೆ ಅದು ಹೋದೆ. ನೀವು ಯಾಕೆ ಅಲೋಕ್ ಕುಮಾರ್ ವಿರುದ್ಧ ನೀವು ಒಂದು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು? ಏನು ಮಾಡೋದು ಬೇಡ, ಎಲ್ಲ ದೇವ್ರ ನೋಡ್ಕೊಳ್ತಾರೆ. ನನಗೆ ಈಗ 60 ವರ್ಷ. ಅವರು ಕಳ್ರಲ್ರಿ, ಇನ್ನು ನೋಡ್ಲಿಲ್ವಾ ನಾನು ಎಷ್ಟು ಕಷ್ಟ ಬಿದ್ದೀನಿ ಗೊತ್ತಾ? ದುಡ್ಡಿತ್ತು ಬಚಾವದು, ದುಡ್ಡು ಇಲ್ದ್ರೆ ವಿಷ ಕುಡಿಬೇಕಲ್ಲಿ. ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡ್ರು? ಎಲ್ಲ ಎಷ್ಟು ಕಿತ್ಕೊಂಡ್ರು? ಅವ್ರು ಕಿತ್ಕೊಳ್ಳೋದಲ್ಲ, ನಮ್ಮ ಹುಡುಗರೇ ಹೋಗಿ ಕೊಟ್ಬಿಟ್ರು. ನನ್ನ ತಮ್ಮಗಳು ಇಬ್ಬರು ಹೋಗಿ ಎಷ್ಟು ಕೊಟ್ಟರು. ಅವ್ರು ಕೊಟ್ಟರು, ನಮ್ಮ ಅಣ್ಣನ ಕೊಟ್ಬಿಟ್ಟು ಯಾರ್ಯಾರು ಕೊಟ್ಬಿಟ್ಟು ಯಾರು ಅಲೋಕಿಗೆ ಎಲ್ಲ ಇಲ್ಲಿ ಲೋಕಲ್ DCP ಇರ್ತಾರಲ್ಲ ಅವ್ರಿಗೆ. ಅಲೋಕಿಗೆ ನಮ್ಮ ಕೆಲಸ ಕೊಟ್ಟಿಲ್ಲ. ಅಲೋಕ್ ಮಿರ್ಜಿಯವ್ರ ಪಾಪ ಹೆಲ್ಪ್ ಮಾಡಿದರು. ಶಂಕರ್ ಬಿದ್ರಿ ಫೋನ್ ಮಾಡಿದ್ರು, ರೆಡ್ಡಿ ಅಂತ ಹುಡುಗನೆಲ್ಲ ಅವನ್ನ ಸೇರಿಸ್ಕೊಂಡ್ರೆ ಅಂತೇಳಿ. ಅಷ್ಟು ಹೇಳಿದ ಅಲೋಕ್ ಕುಮಾರ್ ಬಿಡಲಿಲ್ಲ. ಅದಕ್ಕೆಲ್ಲ ಅವರು ಮನೆಯಿಂದ ತಗೊಂಡು ಹೋಗಿದ್ದು, ಮನೆಯಿಂದ ಹೊರಗಡೆ ಕರೆದು. ಸಂಜಯ್ ಸಿಂಗು ಅವರೆಲ್ಲ ಮಾಡೋದು. ಸಂಜಯ್ ಸಿಂಗು, ನೀರಜ್, ಅಬ್ರಾರು ಅಂತ ಕಂಡ್ರನ್ನೆಲ್ಲ ಬಿಟ್ಬಿಟ್ಟು ಇವನು ನಿಮ್ಮಂತರ್ನ ಯಾಕೆ ಹಿಡಿದ? ಅದೇ ಇಡೀ ನಾನೇನು ಹೇಳಿದೆ, ಇಡೀ ಊರಾಗಿರೋ ಏಜೆಂಟ್ರೆಲ್ಲ ಒಂದು, ನಾನೊಬ್ಬನೇ ಒಂದು. ನೀನು ಸತ್ಯ ಹರಿಶ್ಚಂದ್ರ? ಹೌದು, ನಾನು ಸತ್ಯ ಹರಿಶ್ಚಂದ್ರಲ್ಲಿ. ಯಾರು? ಅಲೋಕ್ ಕುಮಾರ್ ಕ್ವಶನ್ ಕೇಳಿದ್ದಕ್ಕೆ ಹೌದು. ನೀವು ಹೇಳಿಲ್ವಾ ಅವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರಲ್ಲ? ನಾನೇನು ಮಾತಾಡಲಿಲ್ಲ. ಅವರೆಲ್ಲ ಆ ಕ್ವಶನ್ಗಳಿಗೆಲ್ಲ ಸಂಬಂಧ ನಾವು ಕೇಳಿದ್ದು ಎಷ್ಟು ಅಷ್ಟು ಅಂತಾರೆ. ಅವನು ಅಬ್ರಾರ್ಗೆ ಒಂದು ಸ್ವಲ್ಪ ಪೊಲೀಸ್ ಕನೆಕ್ಷನ್ ಇದೆ ಸರ್, ಸುಳ್ಳ ಕೇಳಬೇಕು. ಅಬ್ರಾರ್ ಎಲ್ಲರು? ಅವನು ಇಲ್ಲೇನೆ ಚಿಕ್ಕಮಗಳೂರಿನವರು. ಒಂದು ಕಾಲದಲ್ಲಿ ನನ್ನ ಶಿಷ್ಯನೇ. ಇವೆಲ್ಲ ಮಾಡೋದಕ್ಕೋಸ್ಕರ ನಾನು ಯಾರನ್ನ ಹತ್ರ ಬಿಟ್ಕೊಳ್ಳಿಲ್ಲ. ಈಗ ಅವರೆಲ್ಲ ಒಂದಾಗಿದೆ. If we don't do, somebody else will do, sir. There are 25 big agents, sir. We are just small pond fishes. Abrar, there are people, Baswaraj, there are Raj Gopal Reddy. He is a big tycoon, sir. Shark geditala yaru. Shark geditala yaru. Now highlight agidi. R Manjunath inda highlight agidi. 1 case inda. ಒಬ್ಬೊಬ್ರು ಮಾತಾಡಿ. ಒಬ್ಬೊಬ್ರು ಮಾತಾಡಿ, ನೀವು ಮಾತಾಡಿ, ನೀವು ಆಮೇಲೆ ಮಾತಾಡಿ, ಸ್ವಲ್ಪ ಇರಿ. ರಾಜ್ ಗೋಪಾಲ್ ರೆಡ್ಡಿ ಇವತ್ತಿಗೆ ಇದೇ 200-500 ಕೋಟಿ ಮಾಡಿದ್ದಾನೆ. ಇದೇ ಕ್ಯಾನ್ಸಲೇಷನ್ ಅಂದೆ, ಒಂದು ಬೇರೆ ಏನಿಲ್ಲ. पेपर लीक का बोलो जी. अरे छोड़ो ना भाई, क्या पेपर लीक ಮಾಡಿದಾನೆ ಸರ್? ಯಾವುದು? ಕಾಮೆಂಟ್ ಗೆ ಪೇಪರ್ ಲೀಕ್ ಮಾಡಿ ಮೊನ್ನೆ CCB ಅಲ್ಲಿ ಅರೆಸ್ಟ್ ಆಗಿ ನಾವು ಅಂತದೇನು ಕೆಲಸ ಮಾಡಿಲ್ಲ ಸರ್. ಬೇರೆ ಇದುವರೆಗೂ ಅರೆಸ್ಟ್ ಆಗಿಲ್ಲ ನೀವು? ಒಂದು ಆರ್ ಮಂಜುನಾಥ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದೀವಿ. ನಮ್ಮ ಈ ರಹಸ್ಯ ಕಾರ್ಯಾಚರಣೆ ವೇಳೆ ಈ ಏಜೆಂಟ್ಗಳು ಸ್ಫೋಟಕ ಮಾಹಿತಿಯನ್ನ ಬಹಿರಂಗಪಡಿಸಿದ್ರು. ಅದೇನು ಅಂತ ತಿಳ್ಕೊಳ್ಳೋಣ ಸಣ್ಣ ಬ್ರೇಕ್ನ ನಂತರ.